ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರೆಲ್ಲ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ನ ತಗೊಂಡು ಎಕ್ಸಾಮ್ ನ ಬರ್ದಿದ್ದೀರೋ ಸೊ ಅವರೆಲ್ಲರಿಗೂ ಕೂಡ ಈಸಿ ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ನಾವು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಅಟ್ಯಾಚ್ ಮಾಡಿದ್ವಿ. ಈ ಸತಿ ಸೈನ್ಸ್ ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಆಲ್ಮೋಸ್ಟ್ 80% ಕವರ್ ಆಗಿಬಿಟ್ಟಿತ್ತು ಕ್ವಶನ್. ಸೊ ಹಂಗಾಗಿನೇ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಎಲ್ಲೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ ನ ಅಟ್ಯಾಚ್ ಮಾಡಿದ್ವಿ. ಒಂದ್ ವೇಳೆ ನೀವೇನ ಫೇಲ್ ಆಗ್ತೀರಾ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ ಬರೋದಂಗ ವೇಟ್ ಮಾಡಿ. ರಿಸಲ್ಟ್ ಬಂದ್ಮೇಲೆ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ನ ನೀವು ತಗೋಬಹುದು. ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ, ನಂಬರ್ ಬಂದು ಮೆಸೇಜ್ ಮಾಡಬಹುದು. ನೀವು 50 ರೂಪಾಯಿ ಅಷ್ಟೇ ನಾವು ಪಾಸಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಿದೀವಿ ಸಪ್ಲಿಮೆಂಟರಿ ಎಕ್ಸಾಮ್ಗೂ ಕೂಡ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಇಂದ ಹಿಡಿದು ಜಾಯ್ನಿಂಗ್ ತನಕನೂ ಕೂಡ ನಿಮ್ಗೆ ಇಲ್ಲಿ ಕಾಲೇಜ್ ಜಾಯ್ನಿಂಗ್ ತನಕನೂ ಕೂಡ ಇನ್ಫಾರ್ಮೇಶನ್ ನಮ್ಮ ಚಾನಲ್ ನಿಮಗೆ ಫ್ರೀ ಆಗಿ ಸಿಗ್ತಿರುತ್ತೆ. ಓಕೆನಾ? ಸೊ ಎರಡನೇದಾಗಿ ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ವ್ಯಾಲ್ಯೂಯೇಷನ್ ಕಳೆದ 2 ವರ್ಷ ಯಾವ ರೀತಿ ಮಾಡಿದ್ರೋ ಅದೇ ರೀತಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಆನ್ಸರ್ಸ್ ನ ಬರ್ತಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಲೆಂತ್ ಆಗಿ ಬರಿಬೇಕಾಗುತ್ತೆ, ಲ್ಯಾಂಗ್ವೇಜಸ್ ಎಲ್ಲಾನು ಕೂಡ ಖಂಡಿತವಾಗ್ಲೂ ಕೂಡ ನಿಮ್ಗೆ ಪಾಸ್ ಮಾಡ್ತಾರೆ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಸೊ ರಿಸಲ್ಟ್ ಬಂದ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ರಿಸಲ್ಟ್ ಬಂದ ಆದ್ಮೇಲೆ ನೀವು ಕಾಲೇಜಿಗೆ ಆರಾಮಾಗಿ ಜಾಯಿನ್ ಆಗ್ಬಹುದು. ಸೊ ಯಾವ ರೀತಿಯಪ್ಪ ಅಂತ ಹೇಳೋದಾದ್ರೆ, ನೀವು ಪಾಸ್ ಆಗಿದ್ದೀರಾ ನೋಡಿ, ಅದರ ಒಂದು ಫೋಟೋ ತೆಗೆದ್ಬಿಟ್ಟು ನೀವೇನು ಡಿಗ್ರಿ ಕಾಲೇಜ್ಗೆ ಹೋಗ್ತೀರಾ ನೋಡಿ, ಅಲ್ಲಿ ನೀವು ಪ್ರೊವೈಡ್ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ಕೂಡ ನಿಮ್ಗೆ ಜಾಯ್ನಿಂಗ್ ಮಾಡಿಸ್ಕೊಂತಾರೆ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳಿ. ಸೊ ಮಾರ್ಕ್ಸ್ ಕಾರ್ಡ್ ಬಂದಾದ್ಮೇಲೆ ಸೊ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಅವನ್ನೆಲ್ಲನೂ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಸದ್ಯದ ಮಟ್ಟಿಗೆ ನೀವು ಆರಾಮಾಗಿ ಸುತ್ತಾಡ್ಕೊಳ್ಳಿ, 1-2 ದಿನ ಸುತ್ತಾಡ್ಕೊಂಡು ಆದ್ಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋಣ. 7ನೇ ತಾರೀಕು ಒಳಗಡೆ ರಿಸಲ್ಟ್ ಅನ್ನುವಂಥದ್ದು ಪ್ರೊವೈಡ್ ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ, ಈ ಸತಿ ಫ್ರೀಯಾಗಿ ಕರೆಕ್ಷನ್ಸ್ ಮಾಡ್ತೀವಿ, ಏನು ತೊಂದರೆ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಏನು ಮಾಡಲ್ಲ, ರೆಗ್ಯುಲರ್ ಆಗಿ ಕ್ವಶನ್ಸ್ನ ಎಲ್ಲನೂ ಕೂಡ ನೋಡೇನೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಟೀಚರ್ಸ್ಗಳು. ಮತ್ತೆ ಎಲ್ಲ ಡಿವಿಷನ್ಗೂ ಕೂಡ ಅವಾಗಲೇ ಪೇಪರ್ಸ್ ಅನ್ನುವಂಥದ್ದು ಸಪ್ಲೈ ಆಗ್ತಿದೆ. ಸೊ ಒನ್ಸ್ ವ್ಯಾಲ್ಯೂಯೇಷನ್ ಅನ್ನುವಂಥ ಸ್ಟಾರ್ಟ್ ಆಯ್ತು ಅಂತ ಹೇಳೋದಾದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಕೂಡ ಬೇಗ ಬರುತ್ತೆ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.